ಏನು ಮುಲ್ಬಾಗ ತಾಲೂಕಲ್ಲಿ ಒಕ್ಕಲಿಗರ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನ ನಮ್ಮ ಕುಲ ಬಾಂಧವರು, ನಮ್ಮ ಕೆಂಪೇಗೌಡ ಹಿತೈಷಿಗಳು ಹಾಗೂ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ಏನು ಶಿಸ್ತುಬದ್ಧವಾಗಿ ಪೂಜೆ ನೆರವೇರಿಸಿ ಮುಂದೆ ಕೆಂಪೇಗೌಡ ಪ್ರತಿಮೆ ಅನಾವರಣ ಡೇಟು ಹಾಗೂ ತಾಲೂಕಿನಾದ್ಯಂತ ನಮ್ಮ ತಮ್ಮಂದಿರು ಯಂಗ್ಸ್ಟರ್ಸ್ ಎಲ್ಲ ಕಾಯ್ಕೊಂಡಿದ್ದಾರೆ. ಎಲ್ಲ ಕಡೆ ನನ್ನ ಲೆಕ್ಕ ಪ್ರಕಾರ ಒಂದು 200 ವಿಲೇಜಸಲ್ಲಿ ಅವರದೇ ಆದ ಒಂದು ಚೀಟಿಯೆಲ್ಲ ಹಾಕ್ಕೊಂಡು ಅದ್ರ ಹುಮ್ಮಸ್ಸಾಗಿದ್ದಾರೆ. ಎಲ್ಲ ನನ್ನ ತಮ್ಮಂದಿರಿಗೆ ಅಣ್ಣಂದಿರಿಗೆ ಏನಪ್ಪ ನಾನು ಮೆಸೇಜ್ ಕೊಡೋದು ಅಂದರೆ, ಏನು ಇವಾಗ 20ನೇ ತಾರೀಕು ಅಂತ ನಮ್ಮ ಶಾಸಕರಿಗೆ ಮಾತು ಕೊಟ್ವಿ. ಬಟ್ ಅವ್ರು ಏನು ಹೇಳಿದ್ರು, ನೀವು ಡೇಟ್ ಕೊಡಿ ಅಂತ ಹೇಳಿದ್ದಾರೆ. ಆ ಡೇಟ್ಗೆ ನಾನು ಎಲ್ಲ ವಿಧದಲ್ಲಿ ನಿಮಗೆ ಜೊತೆಯಲ್ಲಿದ್ದು ಸ್ಪಂದಿಸಿ ಅಂತ ಹೇಳಿದ್ದಾರೆ. ಹಂಗಾಗಿ ಇವತ್ತು ಈ ಮಳೆ ಎಲ್ಲ ನೋಡಿಕೊಂಡು ನಾವು ನಮ್ಮ ಕಮಿಟಿ ಮೆಂಬರ್ಸು ಎಲ್ಲ ದೊಡ್ಡವನ್ನ ಕರ್ಕೊಂಡು ಒಂದು ಮೀಟಿಂಗ್ ಮಾಡಿ ಯಾವತ್ತು ಹೆಂಗೆ ಏನು ಅಂತ ಡೇಟ್ ಫಿಕ್ಸ್ ಮಾಡ್ತೀವಿ. ಅದರ ಒಳಗೆ ಎಲ್ಲ 30 ಪಂಚಾಯತಿಗಳಲ್ಲೂ ಏನು ಇವತ್ತು ನಮ್ಮ ಕುಲಬಾಂಧವರು ಹಾಗೂ ಕೆಂಪೇಗೌಡ ಹಿತೈಷಿಗಳನ್ನು ಭೇಟಿ ಮಾಡಿ ಎಲ್ಲ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ಅವತ್ತ ಮಾಹಿತಿ ತಗೊಂಡು ಹೆಂಗೆ ಮಾಡ್ಬೇಕು ಏನು ಮಾಡಬೇಕು ಅಂತ. ಯಾಕಂದ್ರೆ ಅವರು ಇಂಪಾರ್ಟೆಂಟ್, ಇಲ್ಲಿ ಒಬ್ಬ ಮಾಡೋದು ಇಬ್ಬ ಮಾಡೋದಲ್ಲ ಇಂಪಾರ್ಟೆಂಟು. ನಮ್ಮ ಸಮುದಾಯದ ಹುಡುಗ ಏನು ಮಾಡಬೇಕು ಅಂತ ಅವರೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ಇದೆಲ್ಲ ಆದಮೇಲೆ ನಾವು ನಿಮ್ಗೆ ಒಂದು ಪಕ್ಕಾ ಡೇಟ್ ಹೇಳ್ತೀವಿ. ಆ ಡೇಟಲ್ಲಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅದ್ದೂರಿಯಾಗಿ ಮಾಡಬೇಕು ಅಂತ ಒಂದು ಸಂದೇಶ ಕೊಡ್ತೀವಿ. ಹಂಗಾಗಿ ಎಲ್ಲ ಈ ಒಂದು ನನ್ನ ಲೆಕ್ಕ ಪ್ರಕಾರ ಈ ಒಂದು ನಾಳೆದ್ದು ಬಿಟ್ಟು ತಾಲೂಕು ಟೂರ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. 30 ಪಂಚಾಯತಿಗೂ ಎಲ್ಲ ಆಮೇಲೆ ತೀರ್ಮಾನ ತಗೊಳ್ತೀವಿ. ಸ್ವಲ್ಪ ಕ್ಲೈಮೆಟಿಕ್ ಕಂಡೀಷನ್ ನೋಡ್ಬೇಕು ನಾವು, ಮಳೆ ಅದು ಇದೆಲ್ಲ ಅದು ನೋಡ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ ಅಂತ ನಿಮ್ಮ ವಾಹಿನಿ ಮುಖಾಂತರ ನಮ್ಮ ತಾಲೂಕು ಎಲ್ಲ ಯಂಗ್ಸ್ಟರ್ಸ್ಗೂ, ಎಲ್ಲ ಹಿರಿಯರಿಗೂ, ಎಲ್ಲ ವೆಲ್ವಿಷರ್ಸ್ಗೂ ಸಂದೇಶ ಕೊಡ್ತಾ ಇದ್ದೀವಿ. ಜೂನ್ 27 ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ.